ಹಲೋ ಸ್ನೇಹಿತರೆ, ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಈಕೆಯ ವಯ 37 ದಾಟಿದೆ. 37 ದಾಟಿದ ನಂತರ ತೂತು ತುಂಬಾನೇ ಅಗಲವಾಗಿ ಬಿಟ್ಟಿದೆ ಎಂದು ಖುದ್ದಾಗಿ ಪುಷ್ಪ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ದಪ್ಪ ಇದ್ದಷ್ಟು ಸುಖ ಜಾಸ್ತಿ ಸಿಗುತ್ತೆ, ಅದಕ್ಕೆ ಪ್ರೊಫೈಲ್ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಸುಖ ಕೊಡುವಾಗ ಆ ಪ್ರೀತಿ ಕೂಡ ತೋರಿಸಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಈಕೆ ಹತ್ತಿರ ಒಟ್ಟು 40 ಎಕರೆ ಜಮೀನು ಕೂಡ ಇರುತ್ತೆ. ಸೊ ಹಾಗಾಗಿ ಟ್ರೆಡಿಷನಲ್ ಫಾರ್ಮಿಂಗ್ ಮೆಥಡ್ ತಾವು ಮಾಡುವ ಕೃಷಿ ವಿಧಾನದ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಈಕೆ ಹತ್ತಿರ ಪವರ್ ಟ್ರ್ಯಾಕ್ಟರ್ ಕೂಡ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಯಜಮಾನರು ದೊಡ್ಡ ಕುಡುಕ, ಕುಡಿದು ಬಂದು ನಶೆಯಲ್ಲೇ ಹಿಗ್ಗಮುಗ್ಗಿ ಮಾಡುತ್ತಾರೆ. ಮಾಡುವಾಗ ಸ್ವಲ್ಪನೂ ಪ್ರೀತಿ ತೋರಿಸುವುದಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಗೂಟದ ಸುಖದ ಜೊತೆಗೆ ಪ್ರೀತಿ ಕೂಡ ತೋರಿಸಬೇಕು. ಸೊ ಈ ರೀತಿ ವ್ಯಕ್ತಿ ಬೇಕಾಗಿದ್ದಾನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈ ರೀತಿ ಪ್ರೀತಿ ತೋರಿಸಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಬನ್ನಿ, ಜೋರಾಗಿ ಮಾಡುವಾಗ ಮಧ್ಯದಲ್ಲಿ ತುಟಿಗಳಿಂದ ಹೊಟ್ಟೆ ಮತ್ತು ಎದೆ ಭಾಗಕ್ಕೆ ಪ್ರೀತಿ ತೋರಿಸಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇವಳ ಕೆಂಪಾದ ತುಟಿಗಳಿಗೆ ಕೂಡ ಚೆನ್ನಾಗಿ ಪ್ರೀತಿ ತೋರಿಸಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಮಾಡುವಾಗ ಈ ರೀತಿ ಪ್ರೀತಿ ತೋರಿಸಿದರೆ ತುಂಬ ಒಂದು ಒಳ್ಳೆಯ ಸುಖ ಸಿಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇವರು ಮಾಡುವ ಕೃಷಿ ವಿಧಾನದ ಬಗ್ಗೆ ನೋಡೋದಾದರೆ 1 ಎಕರೆ ಜಮೀನಿನಲ್ಲಿ ಸ್ನೇಹಿತರೆ ಆ ಸೀಸನ್ಗೆ ತಕ್ಕಂತೆ ವಿವಿಧ ರೀತಿಯ ಬೆಳೆಗಳು ಬೆಳೆಯುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಸ್ನೇಹಿತರೆ ಪವರ್ ಟ್ರ್ಯಾಕ್ಟರ್ ಸಹಾಯದಿಂದ ತಾವು ಜಮೀನಿನಲ್ಲಿ ಒಳ್ಳೆ ಬೆಳೆಗಳು ಬೆಳೆಯುತ್ತೇವೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಹಣದ ಯಾವುದೇ ಸಮಸ್ಯೆ ಇರುವುದಿಲ್ಲ, ಒಳ್ಳೆ ಹಣ ಸಂಪಾದನೆ ಮಾಡುತ್ತಿದ್ದಾರೆ. ಒಟ್ಟು 45 ಎಕರೆ ಜಮೀನು ಇರುತ್ತೆ. ಆರ್ಗಾನಿಕ್ ಮ್ಯಾನರಿಂಗ್ ಯೂಸಿಂಗ್ ನ್ಯಾಚುರಲ್ ಫರ್ಟಿಲೈಸರ್ಸ್ ಲೈಕ್ ಕೌಡಂಗ್, ಕಂಪೋಸ್ಟ್ ಆ್ಯಂಡ್ ಗ್ರೀನ್ ಮ್ಯಾನರ್ ಟು ಇಂಪ್ರೂವ್ ಸಾಯಿಲ್ ಫರ್ಟಿಲಿಟಿ ವಿಥೌಟ್ ಕೆಮಿಕಲ್ ಇನ್ಪುಟ್ಸ್. ತನ್ನ ಜಮೀನಿನಲ್ಲಿ ಸ್ನೇಹಿತರೆ ಯಾವುದೇ ರೀತಿಯ ಕೆಮಿಕಲ್ ಇವರು ಹಾಕೋದಿಲ್ಲ, ನ್ಯಾಚುರಲ್ ಒಂದು ಗೊಬ್ಬರ ಬಳಕೆ ಮಾಡುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಈಕೆ ಹತ್ತಿರ ಪವರ್ ಟ್ರ್ಯಾಕ್ ಒಂದು ಟ್ರ್ಯಾಕ್ಟರ್ ಇರುತ್ತೆ. ಆ್ಯಂಡ್ ಇದು ಸ್ನೇಹಿತರೆ 4,60,000ಗೆ ಪರ್ಚೇಸ್ ಮಾಡಿರುತ್ತಾರೆ. ಆ್ಯಂಡ್ ಈ ಟ್ರ್ಯಾಕ್ಟರ್ನ ಒಂದು ಇಂಜಿನ್ ಕೆಪಾಸಿಟಿ ಬಂದ್ಬಿಟ್ಟು 41 HP ಆಗಿರುತ್ತದೆ. ಒಳ್ಳೆ ಇಂಜಿನ್ ಕೆಪಾಸಿಟಿ ಆಗಿರುತ್ತೆ. ಆ್ಯಂಡ್ ಈ ಒಂದು ಟ್ರ್ಯಾಕ್ಟರಿಂದ ಒಳ್ಳೆ ಸಂಪಾದನೆ ಮಾಡಲು ಕೂಡ ಸಹಾಯವಾಗುತ್ತೆ. ಹಾಗೂ ಜೊತೆಗೆ ಈಕೆ ಹತ್ತಿರ 40 ಎಕರೆ ಜಮೀನು ಇರೋದ್ರಿಂದ ಈ ಒಂದು ಟ್ರ್ಯಾಕ್ಟರ್ ಸಹಾಯದಿಂದ ಒಳ್ಳೆ ಹಣ ಸಂಪಾದನೆ ಮಾಡುತ್ತಿದ್ದಾಳೆ.